ಕಾಲೇಜ್ ಮುಗ್ದಿದ ತಕ್ಷಣನೇ LLB ಡಿಗ್ರಿ ಸಿಕ್ಕಿದ ತಕ್ಷಣನೇ ನಾನು ವಕಾಲತ್ ಫೈಲ್ ಮಾಡಬಹುದಾ? ನನ್ನ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡಬಹುದಾ? ನಾನು ಕೋರ್ಟ್‌ಗೆ ಹೋಗಬಹುದಾ? ಕ್ಲೈಂಟ್ ಕೌನ್ಸಿಲಿಂಗ್ ಮಾಡಬಹುದಾ? AIB ಪಾಸ್ ಆಗಿ ಎನ್ರೋಲ್ಮೆಂಟ್ ಆಗೋ ತನಕ ಕಾಯ್ಬೇಕಾ? ಈ ರೀತಿ ಸುಮಾರು ಡೌಟ್ಸ್ ಇದುವರೆಗೂನು ಇರುವಂತ ಪ್ರತಿಯೊಬ್ಬರಿಗೂನು ಈ ವಿಡಿಯೋ. ಬಿಕಾಸ್ ರೀಸೆಂಟ್ ಆಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಈ ಎಲ್ಲಾ ಡೌಟ್ಸ್‌ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ. ನೀವ್ ಯಾವಾಗಿಂದ ಪ್ರಾಕ್ಟೀಸ್ ಮಾಡಬಹುದು, ಏನು ಎಕ್ಸೆಟ್ರಾನ ತಿಳ್ಕೊಳ್ಳೋದಕ್ಕೆ ಈ ಕಂಪ್ಲೀಟ್ ವಿಡಿಯೋನ ನೋಡಿ. ನೀವು ಅಡ್ವೊಕೇಟ್ ಆಗಿದ್ರು ಸರಿ, ನೀವು ಕಾಲೇಜಲ್ಲಿ ಓದ್ತಿರುವಂತ ಲಾ ಸ್ಟೂಡೆಂಟ್ ಆದ್ರೂ ನಿಮಗೆ ಇದು ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ವಿಡಿಯೋಸ್ ಇಷ್ಟ ಆಗತ್ತೆ, ಇನ್ಫಾರ್ಮೇಟಿವ್ ಆಗಿದೆ, ನಿಮಗೆ ಎಜುಕೇಟ್ ಮಾಡ್ತಿದೆ, ದೆನ್ ಡೂ ಸಬ್ಸ್ಕ್ರೈಬ್ ದ ಚಾನೆಲ್. ಅಂಡ್ ಹಾಗೇನೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ನಿಮ್ಮ ಒಂದು ಅನಿಸಿಕೆ ಅಥವಾ ನಿಮಗೆ ಏನು ನೆಕ್ಸ್ಟ್ ವಿಡಿಯೋ ನೋಡ್ಬೇಕು ಅಥವಾ ಈ ವಿಡಿಯೋ ರಿಲೇಟೆಡ್ ನಿಮ್ಮ ಏನಾದ್ರು ಫೀಡ್ಬ್ಯಾಕ್ ಇದೆ, ದೆನ್ ಪ್ಲೀಸ್ ನಮಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ ವಿಡಿಯೋ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವಿಡಿಯೋ. ಸೊ ವಿಡಿಯೋ ಈಗ ನಾವು ಸ್ಟಾರ್ಟ್ ಮಾಡೋಣ. ಅಂಡ್ ಈ ಲೆಕ್ಚರ್ ಏನಿದೆ ಇದು ಕಂಪ್ಲೀಟ್ ನಿಮ್ಮ ಒಂದು ರೀಸೆಂಟ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೊಟ್ಟಂತ ಸರ್ಕ್ಯುಲರ್ ನ ಅಪ್ಡೇಟ್ ರಿಲೇಟೆಡ್ ಆಗಿರುತ್ತೆ. ಸೊ 29th of July ರೀಸೆಂಟ್ ಆಗಿ ಈ ಒಂದು ಸರ್ಕ್ಯುಲರ್ ಅನ್ನ ಹೊರಡಿಸುತ್ತೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಎಕ್ಸ್ಪ್ಲನೇಷನ್ ಕೊಡ್ತಾ ಅಬೌಟ್ ರೈಟ್ ಟು ಪ್ರಾಕ್ಟೀಸ್. ಸ್ಟೂಡೆಂಟ್ಸ್ ಯಾವಾಗಿಂದ ಪ್ರಾಕ್ಟೀಸ್ ಮಾಡಬಹುದು, ಎನ್ರೋಲ್ಮೆಂಟ್ ಇದ್ರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ದಟ್ ಈಸ್ AIB ಎನ್ರೋಲ್ಮೆಂಟ್ ತನಕ ಕಾಯ್ಬೇಕಾ, ಎಕ್ಸೆಟ್ರಾ ರಿಲೇಟೆಡ್. ಸೊ ಇದು ನಮ್ಮ ಒಂದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹೊರಡಿಸಿದಂತ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಾ ಎಕ್ಸ್ಪ್ಲನೇಟರಿ ಸರ್ಕ್ಯುಲರ್ ಇದು. ಸೊ ಸೈನ್ ವಕಾಲತ್ನಾಮ ಹಾಕಬಹುದು, ಅಪಿಯರ್ ಆಗಬಹುದು, ಕೋರ್ಟ್ ಮುಂದೆ ನೀವು ಪ್ಲೀಡ್ ಮಾಡಬಹುದು, ಅಂಡ್ ಟ್ರೈಬ್ಯುನಲ್ಸ್ ಎಕ್ಸೆಟ್ರಾ ಅದರ್ ಯಾವುದೇ ಫೋರಮ್ ಅಲ್ಲಿ ಅಡ್ವೈಸ್ ಅಂಡ್ ರಿಪ್ರೆಸೆಂಟ್ ಕ್ಲೈಂಟ್ಸ್ ನೀವು ಅಡ್ವೈಸ್ ಮಾಡಬಹುದು, ರಿಪ್ರೆಸೆಂಟ್ ಮಾಡಬಹುದು ಅಂತ ಹೇಳ್ತಿರೋದು. ದಟ್ ಇಸ್ ನೀವು ಪ್ರಾಕ್ಟೀಸ್ ಮಾಡಬಹುದು. ಅಂಡ್ ಇದರ ಒಂದು neither the Karnataka Bar Council nor any bar association, court registry or other authority may prevent such an advocate from practicing or filing a wakalatnama merely on ground that AIB has not yet been passed. ಇನ್ನು AIB ಪಾಸ್ ಆಗಿಲ್ಲ ಅಂತ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅವರು ತಡೆದಂತ ಒಂದು ಇನ್ಸಿಡೆಂಟ್ ಏನ್ ನಡೆದಿತ್ತು, ಅದರ ರಿಲೇಟೆಡ್ ಎಕ್ಸ್ಪ್ಲನೇಷನ್ ಕೊಡ್ತಾ ಬಂದಿರುವಂತ ಸರ್ಕ್ಯುಲರ್ ಇದು. Provided that prescribed 2-year period has not expired and the advocate's entitlement to practice has not otherwise been suspended in accordance with law. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಾಕ್ಟೀಸ್ ಅನ್ನ ಸಸ್ಪೆಂಡ್ ಮಾಡಿದೀವಿ ಅಥವಾ 2 years ನ ಒಂದು ಲೈಸೆನ್ಸ್ ಏನ್ ಬಂದಿರತ್ತೆ, ದಟ್ ಈಸ್ ಆ 2 years ಒಳಗಡೆ ನೀವು AIB ಪಾಸ್ ಆಗಬೇಕು. ಆ ಒಂದು 2 years ಎಕ್ಸ್ಪೈರ್ ಆಗೋಯ್ತು, ದೆನ್ ನಿಮ್ಮ ಪ್ರಾಕ್ಟೀಸ್ಗೆ ತೊಂದರೆ ಆಗತ್ತೆ. ಬಿಟ್ರೆ ಬೇರೆ ಯಾವುದೇ ಕಂಡೀಷನ್ ಅಲ್ಲಿ ಯಾವುದೇ ಸ್ಟೇಟ್ ಬಾರ್ ಕೌನ್ಸಿಲ್ ನಿಮ್ಮನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ತಡೆಯೋ ಹಾಗಿಲ್ಲ. ನೀವು ನಿಮ್ಮ ಕಾಲೇಜ್ ಮುಗೀತು, ಲಾ ಡಿಗ್ರಿ ಇದೆ, ದೆನ್ ನೀವು ನಿಮ್ಮ ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಇದು ನಮ್ಮ ಕಂಪ್ಲೀಟ್ ಸರ್ಕ್ಯುಲರ್. ಅಂಡ್ ಇದೇ ಸರ್ಕ್ಯುಲರ್ ಅನ್ನ ಕಾಪಿ ಮಾಡಿ 31st ಜುಲೈಗೆ ಅದನ್ನ ಫಾರ್ವರ್ಡ್ ಮಾಡ್ತಾರೆ. ಸೊ ಈ ಕಂಡೀಷನ್ ಅಲ್ಲಿ ನಮಗೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಕೂಡ ಅಪ್ಡೇಟ್ ಮಾಡುತ್ತೆ. ದಟ್ ಇದು ನಮಗೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತದೆ ರಿಗಾರ್ಡಿಂಗ್ ರೈಟ್ ಟು ಪ್ರಾಕ್ಟೀಸ್, ಫೈಲಿಂಗ್ ವಕಾಲತ್ನಾಮ, ಮೆಂಬರ್ಶಿಪ್ ಮತ್ತೆ ಎಲೆಕ್ಟ್ರಲ್ ರೈಟ್ಸ್, ವೋಟ್ ಹಾಕಬಹುದಾ ಇಲ್ವಾ, ಅಂಡ್ ಆಫ್ ದ ಅಡ್ವೊಕೇಟ್ಸ್ ಎನ್ರೋಲ್ಡ್ ಇನ್ ಸ್ಟೇಟ್ ಬಾರ್ ಕೌನ್ಸಿಲ್. ಸೊ ಕರ್ನಾಟಕಗೆ ಎನ್ರೋಲ್ ಆಗಿರುವಂತದ್ದು ಅಥವಾ ಯಾವುದೇ ಸ್ಟೇಟ್ ಬಾರ್ಗೆ ಎನ್ರೋಲ್ ಆಗಿರುವಂತದ್ದು ನಿಮಗೆ ಈ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಿರುವಂತ ಒಂದು ಸರ್ಕ್ಯುಲರ್, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೊಟ್ಟಿರುವಂತ ಎಕ್ಸ್ಪ್ಲನೇಷನ್. ಸೊ ಈಗ ಇದರಲ್ಲಿ ಏನೇನೆಲ್ಲ ಹೇಳಿದೆ, ಯಾವ್ದೆಲ್ಲ ಡೌಟ್ಸ್ ನ ಕ್ಲಿಯರ್ ಮಾಡಿದೆ ಅನ್ನೋದನ್ನ ಪಾಯಿಂಟ್ ಬೈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಥಿಂಗ್, ಯು ಕ್ಯಾನ್ ಪ್ರಾಕ್ಟೀಸ್ ಲಾ ಇಮಿಡಿಯೇಟ್ಲಿ ಆಫ್ಟರ್ ಎನ್ರೋಲ್ಮೆಂಟ್. ನೀವು ಎನ್ರೋಲ್ ಆಗಿದ್ದೀರಿ, ದಟ್ ಈಸ್ ನೀವು ಕಾಲೇಜ್ ಮುಗಿತು, ಡಿಗ್ರಿ ಸಿಕ್ಕಿದೆ, ಎನ್ರೋಲ್ಮೆಂಟ್ ಆದ್ರಿ, ಯಾವುದೇ ಒಂದು ಬಾರ್ ಅಲ್ಲಿ ನೀವು ಎನ್ರೋಲ್ಮೆಂಟ್ ಆದ್ರಿ, ದೆನ್ ಅಲ್ಲಿಂದಾನೇ ನೀವು ನಿಮ್ಮ ಪ್ರಾಕ್ಟೀಸ್ ಅನ್ನ ಶುರು ಮಾಡಬಹುದು. ಇನ್ನು AIB ಎಕ್ಸಾಮ್ ಕೊಟ್ಟಿಲ್ಲ, ಪಾಸ್ ಆಗಿಲ್ಲ, ಬಟ್ ನೀವು ಎನ್ರೋಲ್ಮೆಂಟ್ ಆದ್ರಿ ಅಂತಂದ್ರೆ ನಿಮಗೆ 2 years ನ ಒಂದು ಟೆಂಪ್ರರಿ ಒಂದು ID ಕಾರ್ಡ್ ಏನ್ ಬರುತ್ತೆ, ಸೊ ಆ ಒಂದು ಎನ್ರೋಲ್ಮೆಂಟ್ ನಂಬರ್ ನೀವು ಪ್ರಾಕ್ಟೀಸ್ ಮಾಡಬಹುದು ಅಂತಾನೆ ನಿಮಗೆ ಹೇಳ್ತಿರೋದು. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಇಮಿಡಿಯೇಟ್ಲಿ ಆಫ್ಟರ್ ಯೋರ್ ಕಾಲೇಜ್. ಯು ಕ್ಯಾನ್ ಫೈಲ್ ವಕಾಲತ್ನಾಮ, ಅಪಿಯರ್ ಇನ್ ಕೋರ್ಟ್ ಅಂಡ್ ಟ್ರೈಬ್ಯುನಲ್. ನೀವು ಕೋರ್ಟ್ ಅಲ್ಲೂ ಅಪಿಯರ್ ಆಗಬಹುದು, ಯಾವುದೇ ಟ್ರಿಬ್ಯುನಲ್ಸ್ ಅಲ್ಲಿ ಅಪಿಯರ್ ಆಗಬಹುದು. ನಿಮ್ಮ ವಕಾಲತ್ನಾಮನ ನೀವು ಫೈಲ್ ಮಾಡಬಹುದು, ಫೈಲ್ ಮಾಡುವ ನಿಮ್ಗೆ ಅಧಿಕಾರ ಇದೆ. ಯು ಕ್ಯಾನ್ ಡೂ ಬೋತ್ ಲಿಟಿಗೇಷನ್, ನಾನ್ ಲಿಟಿಗೇಷನ್ ವರ್ಕ್. ಸೊ ಲಿಟಿಗೇಷನ್, ನಾನ್ ಲಿಟಿಗೇಷನ್ ಎರಡೂ ರೀತಿ ಕೆಲಸಗಳನ್ನ ನೀವು ಮಾಡ್ಕೋಬಹುದು. ಯು ಗೆಟ್ 2 years ಟು ಕ್ಲಿಯರ್ AIB. AIB ಎಕ್ಸಾಮ್ ಒಂದು ಮ್ಯಾಂಡೇಟರಿ ಪ್ರಾಸೆಸ್, ಆಯ್ತಾ? ಅದನ್ನ ಸ್ಕಿಪ್ ಮಾಡೋದ್ರ ಬಗ್ಗೆ ಎಲ್ಲೂ ಹೇಳ್ತಿಲ್ಲ, ಅದನ್ನ ಸ್ಕಿಪ್ ಮಾಡೋದ್ ಸಾಧ್ಯ ಇಲ್ಲ. ನೀವು AIB ಎಕ್ಸಾಮ್ ನ 2 ವರ್ಷದಲ್ಲಿ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಸೊ ನಿಮಗೆ ಒಂದು ಟೆಂಪ್ರರಿ ಲೈಸೆನ್ಸ್ ಏನ್ ಸಿಗುತ್ತೆ, ಅಲ್ಲಿಂದ 2 years ಅಲ್ಲಿ ನಿಮಗೆ AIB ಎಕ್ಸಾಮ್ ಕೊಡುವ ಆಪರ್ಚುನಿಟೀಸ್ ಬಂದೇ ಬರುತ್ತೆ.
ಸೊ ಆ ಒಂದು ಪಾಯಿಂಟ್ ಅಲ್ಲಿ ನೀವು ಅದನ್ನ ಎಕ್ಸಾಮ್ ನ ಕ್ಲಿಯರ್ ಆಗ್ಲೇಬೇಕು. ದೆನ್ ಆ ನಿಮ್ಮ ಲೈಸೆನ್ಸ್ ನ ಕಂಪ್ಲೀಟ್ ಆಗಿ ನಿಮಗೆ ಹೊಸದಾಗಿ ನಿಮ್ಮ ಪರ್ಮನೆಂಟ್ ಒಂದು ಇದು ಎನ್ರೋಲ್ಮೆಂಟ್ ಅನ್ನೋದಾಗತ್ತೆ. ಇಫ್ ಯು ಡೋಂಟ್ ಪಾಸ್ AIB ವಿತಿನ್ 2 years, ರೈಟ್ ಟು ಪ್ರಾಕ್ಟೀಸ್ ಇಸ್ ಸಸ್ಪೆಂಡೆಡ್, ನಾಟ್ ಯೋರ್ ಎನ್ರೋಲ್ಮೆಂಟ್. ನಿಮ್ಮ ಎನ್ರೋಲ್ಮೆಂಟ್ ನೀವು ಆಗಿಲ್ಲ ಅದನ್ನ ತೆಗೆದು ಹಾಕಿದ್ವಿ ಅಂತ ಹೇಳ್ತಾ ಇಲ್ಲ, ಬಟ್ ನೀವು ಪ್ರಾಕ್ಟೀಸ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ AIB ಆ 2 ವರ್ಷದಲ್ಲಿ ಕ್ಲಿಯರ್ ಆಗ್ಲೇಬೇಕು. 2 ವರ್ಷದಲ್ಲಿ ಕ್ಲಿಯರ್ ಆಗ್ಲಿಲ್ಲ, ದೆನ್ ನೀವು ಎಕ್ಸಾಮ್ ಕ್ಲಿಯರ್ ಆಗಿ ಅದಾದ್ಮೇಲೆನೆ ನಿಮ್ಮ ರೈಟ್ ಟು ಪ್ರಾಕ್ಟೀಸ್ ಅನ್ನೋದೇನಿದೆ, ನೀವು ಪ್ರಾಕ್ಟೀಸ್ ಮಾಡಬಹುದು ಅನ್ನುವಂತ ನಿಮ್ಮ ಅಧಿಕಾರನ ನೀವು ಮತ್ತೆ ಏನು ಆಕ್ಟಿವ್ ಮಾಡ್ಕೋಬಹುದು. ಬಿಟ್ರೆ ಅಂಟಿಲ್ ದೆನ್ ಆ ಒಂದು ರೈಟ್ ಟು ಪ್ರಾಕ್ಟೀಸ್ ಅನ್ನೋದು ಸಸ್ಪೆಂಡ್ ಆಗುತ್ತೆ. ಸೊ ಕಾಲೇಜ್ ಪಾಸ್ ಆದ್ರಿ, 2 ವರ್ಷ ಎನ್ರೋಲ್ಮೆಂಟ್ ಆಯ್ತು, ದೆನ್ 2 years ಯು ಕ್ಯಾನ್ ಪ್ರಾಕ್ಟೀಸ್ ಅಂಡ್ ಆ 2 years ಅಲ್ಲಿ AIB ಕ್ಲಿಯರ್ ಮಾಡ್ಕೋಬೇಕು ಅಂಡ್ ನಿಮ್ಮ ಪ್ರಾಕ್ಟೀಸ್ ಕಂಟಿನ್ಯೂಸ್ ಆಗಿ ಇರುತ್ತೆ. ಅಂಟಿಲ್ ಯು ಪಾಸ್ AIB ಪಾಸ್ ಆದವರಿಗೆ ಮಾತ್ರನೇ ವೋಟಿಂಗ್ ರೈಟ್ಸ್ ಇರೋದು. AIB ಪಾಸ್ ರೈಟ್ ಟು ಪ್ರಾಕ್ಟೀಸ್ ಇದೆ ಅಂತ ಅಂದ್ರೆ ನೀವು ವೋಟಿಂಗ್ ಇದೆ ರೈಟ್ಸ್ ಅಂತ ಅಲ್ಲ. AIB ಪಾಸ್ ಆದರೆ ಮಾತ್ರ ನಿಮಗೆ ವೋಟಿಂಗ್ ರೈಟ್ ಸಿಗತ್ತೆ, ಬಾರ್ ಅಸೋಸಿಯೇಷನ್ ಎಲೆಕ್ಷನ್ಸ್ ಗೆ ಪಾರ್ಟಿಸಿಪೇಟ್ ಮಾಡೋದಿಕ್ಕೆ ಸಿಗತ್ತೆ, ವೆಲ್ಫೇರ್ ಬೆನಿಫಿಟ್ಸ್ ಅನ್ನ ತಗೊಳ್ಳೋದಿಕ್ಕೆ ನೀವು ಅರ್ಹರಾಗಿರ್ತೀರಿ. ಕ್ಲಿಯರ್? ಈಗ ಏನೆಲ್ಲ ಮಾಡಬಹುದು, ಏನ್ ಮಾಡಬಾರ್ದು ಈ 2 ವರ್ಷದಲ್ಲಿ ಅನ್ನೋದಕ್ಕೆ ಕ್ಲಾರಿಟಿ. ವಕಾಲತ್ನಾಮಾ ಸೈನ್ ಮಾಡಬಹುದು, ಕೋರ್ಟ್ ಮುಂದೆ ಅಪಿಯರ್ ಆಗಬಹುದು, ಯಾವುದೇ ಕೋರ್ಟ್ ಅಥಾರಿಟೀಸ್ ಮುಂದೆ ಆಕ್ಟ್ ಮಾಡಬಹುದು, ಪ್ಲೀಡ್ ಮಾಡಬಹುದು, ಡ್ರಾಫ್ಟ್ ಮಾಡಬಹುದು, ಅಡ್ವೈಸ್ ಮಾಡಬಹುದು, ನೀವು ಕೌನ್ಸಿಲಿಂಗ್ ಮಾಡಬಹುದು, ನೀವು ಅಂಡರ್ಟೇಕ್ ಆರ್ಬಿಟ್ರೇಷನ್, ಮೀಡಿಯೇಷನ್, ಕನ್ವೆನ್ಸಿಂಗ್ ಅಂಡ್ ಅದರ್ ಪ್ರೊಫೆಷನಲ್ ವರ್ಕ್. ಸೊ ಯಾವುದೇ ಈ ಎಲ್ಲ ಪ್ರೊಫೆಷನಲ್ ವರ್ಕ್ಸ್ ಅನ್ನ ನೀವು ಮಾಡೋದಿಕ್ಕೆ ಅರ್ಹರಾಗಿರ್ತೀರಿ. ಬಟ್ ಏನ್ ಮಾಡೋ ಹಾಗಿಲ್ಲ. ರೈಟ್ ಟು ಪ್ರಾಕ್ಟೀಸ್ ಇಸ್ ಸಸ್ಪೆಂಡೆಡ್. ಯಾವಾಗ 2 years ಅಲ್ಲಿ ನೀವೇನಾದ್ರೂ ಸಹ AIB ಕ್ಲಿಯರ್ ಮಾಡ್ಲಿಲ್ಲ, ಕ್ಯಾನ್ಸಲ್ ಆಯ್ತು ಎನ್ರೋಲ್ಮೆಂಟ್ ಅಲ್ಲ, ಎನ್ರೋಲ್ಮೆಂಟ್ ಇದೆ ಬಟ್ ನೀವು ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ ಬಿಕಾಸ್ ಅದು ಸಸ್ಪೆಂಡ್ ಆಗಿದೆ. ಎನ್ರೋಲ್ಮೆಂಟ್ ಇಸ್ ನಾಟ್ ಕ್ಯಾನ್ಸಲ್ಡ್. ನೋ ಫ್ರೆಶ್ ಎನ್ರೋಲ್ಮೆಂಟ್ ಇಸ್ ರಿಕ್ವೈರ್ಡ್. ನೀವು ಮತ್ತೆ AIB ಯಾವಾಗ ಬರೀತೀರಿ ಆಗ ನಿಮ್ಮ ಎನ್ರೋಲ್ಮೆಂಟ್ ಮತ್ತೆ ಅದು ಆಕ್ಟಿವ್ ಆಗುತ್ತೆ. ಬಟ್ ಅಂಟಿಲ್ ದೆನ್ ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ ಅಂಡ್ ಅದಕ್ಕೆ ಫ್ರೆಶ್ ಎನ್ರೋಲ್ಮೆಂಟ್ ಅಂತ ಬೇಕಾಗಿಲ್ಲ. ರೆಸ್ಯೂಮ್ ಪ್ರಾಕ್ಟೀಸ್ ಆಫ್ಟರ್ ಪಾಸಿಂಗ್ AIB ಅಂಡ್ ಕಂಪ್ಲೀಟಿಂಗ್ ಫಾರ್ಮಾಲಿಟೀಸ್. ನೀವು ಕಂಪ್ಲೀಟ್ ಈ ಫಾರ್ಮಾಲಿಟೀಸ್ ನ ಫುಲ್ಫಿಲ್ ಮಾಡಿಬಿಟ್ಟು ನಿಮ್ಮ AIB ಮತ್ತೆ ವಾಪಸ್ ಆಗಿ ನೀವು ಏನು AIB ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡಿ ಆ ನಂತರ ಪ್ರಾಕ್ಟೀಸಿಗೆ ಜಾಯಿನ್ ಆಗಬಹುದು. ಮತ್ತೆ ಮೆಂಬರ್ಶಿಪ್ ಅಂಡ್ ಎಲೆಕ್ಷನ್ ರೈಟ್ಸ್ ಅಂತ ಹೇಳಿದ್ರೆ AIB ಮ್ಯಾಂಡೇಟರಿ. ಯು ಮೇ ಬಿ ಪ್ರೊವಿಷನಲ್ ಮೆಂಬರ್ ಆಫ್ ಬಾರ್ ಅಸೋಸಿಯೇಷನ್ ಆದರೆ ಬಟ್ ಕೆನ್ ನಾಟ್ ವೋಟ್, contest election, hold office or receive any benefit until you pass AIB. AIB ಪಾಸ್ ಆಗಿಲ್ಲ ಅಂತಂದ್ರೆ ನೀವು ಜಸ್ಟ್ ಪ್ರೊವಿಷನಲ್ ಮೆಂಬರ್ ಅಷ್ಟೇನೆ. ನೀವು ವೋಟ್ ಮಾಡೋ ಅಧಿಕಾರ ನಿಮಗೆ ಇನ್ನ ಸಿಕ್ಕಿಲ್ಲ. ಸೊ ಬಾರ್ ಎಲೆಕ್ಷನ್ಸ್ ಏನಿರುತ್ತೆ ಅದಕ್ಕೆ ಯಾವುದಕ್ಕೂ ನೀವು ವೋಟ್ ಮಾಡೋದಕ್ಕೆ ಆಗೋದಿಲ್ಲ. ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ensure that eligible candidates are not unlawfully prevented from practicing during the valid 2-year period and submit a compliance report to BCI within 7 days. ಸೊ ಈಗ ಈ ಒಂದು ಕಂಪ್ಲೈನ್ಸ್ ರಿಪೋರ್ಟ್ ಯಾರೆಲ್ಲ AIB ನೀವು ಪಾಸ್ ಆಗಿಲ್ಲ ಅಂತ ಹೇಳಿ ನಿಮ್ಮನ್ನ ತಡೆದಿದ್ದಾರೆ ಪ್ರಾಕ್ಟೀಸ್ ಇಂದ ಅದರ ರಿಗಾರ್ಡಿಂಗ್ ಮಾತನಾಡ್ತಿರೋದು. ಬಟ್ AIB ನೀವು ಮಾಡ್ಕೊಂಡಿದ್ರೇನೆ ನಮ್ಗೆ ವೋಟಿಂಗ್ ರೈಟ್ಸ್ ಎಕ್ಸ್ಟ್ರಾ ಬೆನಿಫಿಟ್ಸ್ ಇರೋದು. ಪ್ರಾಕ್ಟೀಸ್ ಮಾಡೋದಿಕ್ಕೆ ಕಾಲೇಜ್ ಮುಗಿದ ತಕ್ಷಣ ಎನ್ರೋಲ್ಮೆಂಟ್ ಆಗಿದ ತಕ್ಷಣ 2 years ನಿಮ್ ಹತ್ರ ಪ್ರೊವಿಷನಲ್ ಮೆಂಬರ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಿ. ಈ 2 years ಅಲ್ಲಿ AIB ಕ್ಲಿಯರ್ ಮಾಡ್ಕೊಳ್ಳಿ ಅಂಡ್ ನೀವು ಪರ್ಮನೆಂಟ್ ಆಗಿ ನಿಮ್ಮ ಒಂದು ಮೆಂಬರ್ಶಿಪ್ ಅನ್ನ ಮಾಡ್ಕೊಂಡು ನೀವು ಪರ್ಮನೆಂಟ್ ಆಗಿ ನಿಮ್ಮ ಪ್ರಾಕ್ಟೀಸ್ ಅನ್ನ ಕಂಟಿನ್ಯೂ ಮಾಡಬಹುದು. ಸೊ ಒಂದು ಕಂಪ್ಲೀಟ್ ಕ್ಲಾರಿಟಿನ ಕೊಟ್ಟಿದೆ ನಿಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂಡ್ ಅದಕ್ಕೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಕೂಡ ಕಂಪ್ಲೈನ್ಸ್ ಅನ್ನ ಕೊಟ್ಟಿದೆ. ಸೊ ಇದು ನಮಗೆ ಇದ್ದಂತ ಡೌಟ್ಸ್. ಇನ್ನೇನಾದ್ರೂ ನಿಮಗೆ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಹಾಗೇನೆ ಈಗ AIB ಎಕ್ಸಾಮ್ AIB 22 ಬರ್ತದೆ. ಸೊ ಹಾಗಾಗಿ ಅದಕ್ಕೆ ತಯಾರಿ ಆಗ್ತಿರುವಂತ ಪ್ರತಿಯೊಬ್ಬ ಸ್ಟೂಡೆಂಟ್ ಬ್ಯಾಚಸ್ ನಡೀತಿದೆ ಸ್ವಾತಿ ಲಾ ಅಕಾಡೆಮಿಯಲ್ಲಿ. ಇಂಟ್ರೆಸ್ಟ್ ಇರುವಂತ ಸ್ಟೂಡೆಂಟ್ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು ಅಥವಾ swatilaw.com ವೆಬ್ಸೈಟ್ಗೆ ವಿಸಿಟ್ ಆಗಿ ಕೂಡ ಸಹ ನೀವು ನಿಮ್ಮ ಕೋರ್ಸಸ್ ಅನ್ನ ಎನ್ರೋಲ್ ಮಾಡ್ಕೋಬಹುದು. ಸೊ ಇದಿಷ್ಟು ಹೇಳ್ತಾ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿರೋದಕ್ಕೆ ಥ್ಯಾಂಕ್ ಯು. ವಿಡಿಯೋ ಯೂಸ್ಫುಲ್ ಆಗಿತ್ತು, ಇನ್ಫಾರ್ಮೇಟಿವ್ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ಗೆನೂ ಸಹ ಶೇರ್ ಮಾಡಿ ಅಂಡ್ AIB ಎಕ್ಸಾಮ್ ಅನ್ನ ಸೀರಿಯಸ್ ಆಗಿ ತಗೊಂಡು ಪ್ರಿಪೇರ್ ಆಗಿ. ಥ್ಯಾಂಕ್ ಯು.